ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯಲ್ಲಿ 5 ಆಗಸ್ಟ್ 2026ರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 30 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ ಮತ್ತು ಅರ್ಜಿ ಶುಲ್ಕ ಇರತ್ತೆ. ಆ ಒಂದು ಶುಲ್ಕ ಪಾವತಿ ಮಾಡೋದು 31 ಆಗಸ್ಟ್ 2026 ಅಂದ್ರೆ 31/8/2026 ತನಕ ಅವಕಾಶ. ಮಹಿಳೆಯರಿಗೆ, ಪುರುಷರಿಗೆ, ಮೇಲ್ ಮತ್ತು ಫಿಮೇಲ್ದವರಿಗೆ ಅವಕಾಶ ಇರತ್ತೆ. ನೋಡಿ, ತುಂಬಾ ದಿನದಿಂದ ತುಂಬಾ ಜನ ವಿದ್ಯಾರ್ಥಿ ಕಾಯ್ತಾ ಇದಾರ. ನನಗಾಗಲೇ ಟೆಲಿಗ್ರಾಮ್ ಗ್ರೂಪ್ಸ್ದಲ್ಲಿ ನೋಟಿಸ್ ಪ್ರಕಟವಾಗಿದೆ. ಅದು ಸರ್ವರ್ ಬಿಜಿ ಇರೋದ್ರಿಂದ ನೋಟಿಫಿಕೇಶನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿ 5ನೇ ತಾರೀಕು ಅಪ್ಡೇಟ್ ಕೊಟ್ಟಿದ್ದೆ. ಅದ್ರ ಬಳಿಕ ಯಾವುದೇ ರೀತಿಯಾಗಿ ವಿಡಿಯೋನು ಮಾಡಿಲ್ಲ, ಪೋಸ್ಟು ಹಾಕಿಲ್ಲ, ಆರ್ಟಿಕಲ್ ಬರ್ದಿಲ್ಲ ಕೆಲವೊಂದು ಕಾರಣಗಳಿಂದ. ಈಗ ಪ್ರತಿನಿತ್ಯವಾಗಿ ಮಾಹಿತಿನ ತಿಳಿಸ್ಕೊಡ್ತಾನೆ. ಸುಮಾರು 2-3 ದಿನ ಆಯ್ತು ಗ್ಯಾಪ್ ಆಗಿದೆ. ಇವತ್ತು ಈ ಒಂದು ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರತ್ತೆ. ಬನ್ನಿ, ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನೇಮಕಾತಿ ಮಾಡ್ತಾ ಇದ್ದಾರೆ. ಎಷ್ಟು ಹುದ್ದೆಗಳು, ಏನ್ ಶೈಕ್ಷಣಿಕ ಅರ್ಹತೆ ಆಗಿರ್ಬೇಕು, ಮತ್ತು ಉದ್ಯೋಗದ ಸ್ಥಳ ಎಷ್ಟು, ಮತ್ತು ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಮತ್ತು ವಿದ್ಯಾರ್ಹತೆ ಏನೇನಾಗಿರ್ಬೇಕು, A to Z ಅವರಿಗೆ ಮಾಹಿತಿ. ಕಲ್ಯಾಣ ಕರ್ನಾಟಕದ ಒಂದು ನೋಟಿಫಿಕೇಶನ್ ಮತ್ತು RPS ಒಂದು ನೋಟಿಫಿಕೇಶನ್, 2 ನೋಟಿಫಿಕೇಶನ್ ಪ್ರಕಟವಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ. ನೋಡಿ, ಈಗೇನ್ ನೋಡ್ತಾ ಇದ್ದೀರಲ್ಲ, ಈ ಒಂದು ನೋಡುವಂತ ನೋಟಿಫಿಕೇಶನ್ RPS ಇದು ಕೂಡ ಕಲ್ಯಾಣ ಕರ್ನಾಟಕ ಮತ್ತು RPS ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KA ಈ ಒಂದು ಸಂಸ್ಥೆಯಿಂದ ನೋಟಿಫಿಕೇಶನ್ ಪ್ರಕಟವಾಗಿದೆ ತೋಟಗಾರಿಕೆ ಇಲಾಖೆಯಲ್ಲಿ. ಇಲ್ಲಿ ನೋಡಿ, ಉಳಿಕೆ ಮೂಲ ವೃಂದದಲ್ಲಿರುವಂತಹ ಪೋಸ್ಟ್ 80, ಸಹಾಯಕ ತೋಟಗಾರಿಕೆ ಅಧಿಕಾರಿ 75, ಅದೇ ರೀತಿಯಾಗಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು 2 ಕೂಡ ಒಂದೇ ಇದೆ ಅಂತೇಳಿ ಒಂದೇ ಅಂತ ಅನ್ಕೋಬೇಡಿ, ಬೇರೆ ಬೇರೆ ಪೋಸ್ಟ್ ಇದಾವೆ. ಇಲ್ಲಿ ನೋಡಿ, ಅಧಿಕಾರಿ ಬೇರೆ, ನಿರ್ದೇಶಕರು ಬೇರೆ. ಅಧಿಕಾರಿ, ನಿರ್ದೇಶಕರು ಈ ಪೋಸ್ಟ್ ಇದಾವೆ. ಇಲ್ಲಿ ಅಧಿಕಾರಿ ಪೋಸ್ಟ್ 75 ಇರತ್ತೆ, ನಿರ್ದೇಶಕರ ಪೋಸ್ಟ್ ಅಂತೇಳಿ 5 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 80 ಪೋಸ್ಟ್. ಇದು ಉಳಿಕೆ ಮೂಲ ವೃಂದದಲ್ಲಿರುವಂತ ಪೋಸ್ಟ್. ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ನೋಡಿ, KK ಅಂದ್ರೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವಂತ ಮಾಹಿತಿ. ನೋಡಿ, ನನ್ನ ನಂತರ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ಅರ್ಥ ಆಗತ್ತೆ. ಈ ಒಂದು ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವಂತಹ ಪೋಸ್ಟ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಲ್ಲಿ 2 ಇದಾವೆ, ಅಧಿಕಾರಿ ಮತ್ತು ನಿರ್ದೇಶಕರು. ಆ ಪೋಸ್ಟ್ ಇರತ್ತೆ. ಇಲ್ಲಿ ಒಂದೇ, ಅದು ಕೂಡ ನಿರ್ದೇಶಕರು. 5 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವಂದ್ರೆ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ನೇಮಕಾತಿ ಮಾಡ್ತಾ ಇದ್ದಾರೆ. 85 ಪೋಸ್ಟ್ಗೆ ನೇಮಕಾತಿ ಮಾಡ್ತಾ ಇದ್ದಾರೆ. 85 ಪೋಸ್ಟ್ ಇರತ್ತೆ. ಆಲ್ ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ಈ ಒಂದು ಪೋಸ್ಟ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಇನ್ನು ಇದಕ್ಕೆ ತಕ್ಕಂತೆ ಉಳಿದಂತ ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕ ವೃಂದ, RPS 2 ಕೂಡ ಪೋಸ್ಟ್ ಬಗ್ಗೆ ಎಲ್ಲ ಸೇಮ್ ಇರತ್ತೆ, ಬಟ್ ಜಿಲ್ಲೆ ಅಷ್ಟೇ ಚೇಂಜ್ ಇರ್ತವೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಕರ್ನಾಟಕ ಸರ್ಕಾರದಿಂದಾನೇ ಪ್ರಕಟ ಮಾಡಿದಂತ ಅಧಿಕೃತ ನೋಟಿಫಿಕೇಶನ್. ಯಾವಾಗ ಆಗಿದೆ? 4/8/2026 ನೋಟಿಸ್ ಆಗಿದೆ. ನಾನು 5ನೇ ತಾರೀಕು ಒಂದು ಪೋಸ್ಟ್ ಮಾಡಿದ್ದೆ, ಈ ರೀತಿಯಾಗಿ ಬಂದಿದೆ, ಸರ್ವರ್ ಇದೆ, ಅದು ಬರ್ತಿಲ್ಲ, ಬಂದ್ರೆ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ದೆ. ಬಟ್ ಅದ್ರ ಬಳಿಕ ಕೆಲವೊಂದು ಕಾರಣಗಳಿಂದ ಯಾವುದೇ ರೀತಿಯಾಗಿ ಅಪ್ಡೇಟೇ ಕೊಟ್ಟಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಬನ್ನಿ ಒಂದೊಂದಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ಈ ಸಹಾಯಕ ತೋಟಗಾರಿಕೆ ಅಧಿಕಾರಿ ಪೋಸ್ಟ್ಗೆ ಶೈಕ್ಷಣಿಕ ಅರ್ಹತೆ ಮತ್ತು ನಿರ್ದೇಶಕ ಪೋಸ್ಟ್ಗೆ ಶೈಕ್ಷಣಿಕ ಅರ್ಹತೆ, ಅದನ್ನ ನೋಡಿ, ತುಂಬಾ ಮುಖ್ಯ. ಇಲ್ಲಿ ನೋಡಿ, ಗ್ರಾಜುಯೇಟ್ ಪಾಸ್ ಆಗಿರ್ಬೇಕು, ಅದು ಕೂಡ ಅಗ್ರಿಕಲ್ಚರ್ದಲ್ಲಿ ಗ್ರಾಜುಯೇಟ್ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬಹುದು. ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಆಗಿರಬೇಕು. ಅದ ನಂತರ ತೋಟಗಾರಿಕೆ ನಿರ್ದೇಶಕರು KK ದಲ್ಲಿ ಕೂಡ ಸೇಮ್ ಕ್ವಾಲಿಫಿಕೇಶನ್, RPS ದಲ್ಲಿ ಕೂಡ ಸೇಮ್. ಇದಕ್ಕೂ ಕೂಡ ಗ್ರಾಜುಯೇಟ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಟ್ಟಾರೆ ನಿರ್ದೇಶಕ ಪೋಸ್ಟ್ಗೆ BSc ಸ್ನಾತಕೋತ್ತರ ಪದವಿ ಆಗಿರ್ಬೇಕು, ಅದಕ್ಕೆ ತಕ್ಕಂತೆ ವಿಷಯದಲ್ಲಿ. ಇದು ನೋಡಿ, ಈ ಒಂದು ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಇನ್ನು ಶೈಕ್ಷಣಿಕ ಅರ್ಹತೆ ಬಗ್ಗೆ ಗೊತ್ತಾಯ್ತು. ಅದ ನಂತರ ನೀವು ವಿದ್ಯಾರ್ಹತೆ ಬಗ್ಗೆ ಗೊತ್ತಾಯ್ತು. ಇನ್ನು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು? ಕನಿಷ್ಠ ನಿಮಗೆ 18 ವರ್ಷ ಇರಬೇಕು. ಈ 18 ವರ್ಷ ಇರ್ಬೇಕಾಗತ್ತೆ. 18 ವರ್ಷದಿಂದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40, ಇವೆಲ್ಲ ವರ್ಗದ ಅಭ್ಯರ್ಥಿಗೆ 43. ಇದು ತೋಟಗಾರಿಕೆ ಇಲಾಖೆ ಹೇಳ್ತಾ ಇರೋದು 45 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದ ನಂತರ ಉಳಿದಂತ ಕ್ಯಾಂಡಿಡೇಟ್ಗೆ ಎಷ್ಟು ಅನ್ನವಾಗತ್ತೆ ಅದೆಲ್ಲ ಡೀಟೇಲ್ಸ್ ಆಗಿ ಇದರಲ್ಲಿ ಕೊಟ್ಟಿರ್ತಾರೆ. ಇನ್ನು ಅರ್ಜಿ ಸಲ್ಲಿಸುವಂತ ವಿಧಾನ ಇದೆಯಲ್ಲ, ಅಧಿಕೃತವಾಗಿ ಕರ್ನಾಟಕ KAC KEA
ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಸಲ್ಲಿಸಬಹುದು. ಅದ ನಂತರ ಅಪ್ಲಿಕೇಶನ್ ಹಾಕುವಂತ ಪ್ರಮುಖ ಡೇಟ್ಸ್ ಆನ್ಲೈನ್ ನಲ್ಲಿ 5/8/2026 ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 30 ಆಗಸ್ಟ್ 2026 ಅಂದ್ರೆ 30/8/2026 ಕೊನೆಯ ದಿನಾಂಕ ಆಗಿರತ್ತೆ. ಅಪ್ಲಿಕೇಶನ್ ಶುಲ್ಕ ನೋಡಿ ಪಾವತಿ ಮಾಡೋದು 31/8/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಖಾಯಂ ಪೂರ್ವ ಅವಧಿ ಕೆಲಸ ಮತ್ತು ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು, ನೀವನ್ನ ರಿಟೈರ್ಡ್ ಆದ್ರೆ ನಿಮಗೆ ಏನಂತಾರೆ ಪೆನ್ಷನ್ ಕೂಡ ಅನ್ವಯವಾಗುವಂತ ಸಾಧ್ಯತೆ ಇರತ್ತೆ. ಮತ್ತು ವೇತನ ಶ್ರೇಣಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗೆ ಮತ್ತು ನಿರ್ದೇಶಕರಿಗೆ ಇದು ಪ್ರಾರಂಭ ವೇತನ ಶ್ರೇಣಿ. ಅದ ನಂತರ ಇದು ಕೊನೆಯ ವೇತನ ಶ್ರೇಣಿ. ಇದು ಕನಿಷ್ಠ ಗರಿಷ್ಠ, ಇದು ಗರಿಷ್ಠ ಸ್ವಲ್ಪ ಚೇಂಜಸ್ ಇರ್ತಾವೆ. ನಿರ್ದೇಶಕ ಮತ್ತು ಸಹಾಯಕ ಪೋಸ್ಟಿಗೆ ಪಿಂಚಣಿ ಸೌಲಭ್ಯ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಪಿಂಚಣಿ ಸೌಲಭ್ಯ ಇರತ್ತೆ. ಮತ್ತು ಅರ್ಧ ಶುಲ್ಕ ಎಲ್ಲದಕ್ಕೂ ಸೇಮ್ 250, 500, 750. ಇನ್ನು ಇದಕ್ಕೆ ಪರೀಕ್ಷೆ ಇರತ್ತಲ್ಲ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಇಟ್ಟಿದ್ದಾರೆ. ಈ ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2 ದಿನಾಂಕ ನೋಡಿ ಪರೀಕ್ಷಾ ದಿನಾಂಕ ಪಟ್ಟಿ ನಂತರದಲ್ಲಿ ಪ್ರಕಟಿಸಲಾಗುವುದು. ಅಂದ್ರೆ ನಂತರ ನಿಮಗೆ ತಿಳಿಸ್ಕೊಡ್ತಾನಂತ ಹೇಳಿದ್ದಾರೆ. ಸಾಕಷ್ಟು ಪರೀಕ್ಷೆ ಇದಾವೆ ಬಾಕಿ, ಇನ್ನು ಅದೇ ಪರೀಕ್ಷೆ ಇನ್ನೂ ನಡೆಸಿಲ್ಲ, ಇದ್ರದನ್ನು ಪ್ರಕಟ ಮಾಡಿಲ್ಲ, ಮುಂದ್ಗಡೆ ಪ್ರಕಟ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ಮಾಹಿತಿ ನೋಡಿ. ಆಯ್ಕೆ ವಿಧಾನದಲ್ಲಿ 2 ಪರೀಕ್ಷೆ ಇರ್ತವೆ. ಸಂದರ್ಶನ ಈ ರೀತಿಯಾಗಿ ನೇಮಕಾತಿ ಇರತ್ತೆ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದಾವೆ. ಸರ್ಕಾರದ ಗೌರ್ಮೆಂಟ್ ಜಾಬ್ ಇದು ಆನ್ಲೈನ್ ನಲ್ಲಿ ಈಗಾಗಲೇ ಪ್ರಾರಂಭ ಇದೆ. ಯಾರ್ಯಾರು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ ಅವರಿಗೆ 85 ಪೋಸ್ಟ್ ಇರತ್ತೆ. ನಾನು ಅನ್ಕೊಂಡಿದ್ದೆ ಜಾಸ್ತಿನೇ ಕರೀತಾರೆ, ಅಷ್ಟು ಕರೀತಾರೆ, ಇಷ್ಟು ಕರೀತಾರೆ ಅಂತ ಹೇಳಿ. ಆದ್ರೆ ಕರೆಯೋದು ಕೇವಲ 85 ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ನೋಡಿ, ಈ ಒಂದು ಕರ್ನಾಟಕ ತೋಟಗಾರಿಕೆ ಇಲಾಖೆ ಬಗ್ಗೆ ಏನೇ ಡೌಟ್ಸ್ ಇದ್ರು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಚಾರ್ಟ್ ಗ್ರೂಪ್ ಅಂತೇಳಿ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೇವೆ. ಅಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಮೆಸೇಜ್ಗಳನ್ನ ಮಾಡ್ಬೋದು.